ಮಾಡಿದ್ದಾವಂತೆ. ಹಾಗಾಗಿ ನೀನು ಈಗಿಂದೀಗಲೇ ಅಲ್ಲಿಯವರೆಗೆ ತೆರಳಿ ಅವರನ್ನು ಇಲ್ಲಿಯವರೆಗೆ ಕರೆತರಬೇಕು. ಬರದಿದ್ದರೆ ದುರಮುಖೇನ ಅವರನ್ನು ಸೋಲಿಸಿ ಎಳೆತರಬೇಕು. ನಿನ್ನಿಂದಾದೀತೆ. ದೇವಾ, ಕಾರ್ಯವನ್ನು ಹೇಳಬೇಕಾದರೂ ಆಲೋಚನೆ ಬೇಕು. ನನ್ನಂತಹ ದುರಧೀರನಿಗೆ ಆ ಮಂಗಗಳನ್ನು ತರುವ ಕೆಲಸ ಹೇಳಬಹುದೇ? ಬೇರೆ ಯಾರೂ ಸಿಗಲಿಲ್ಲವೇ ನಿಮಗೆ? ಗರುಡ, ಅವರನ್ನು ಹಿಡಿಯಲು ಹೋದ ನಮ್ಮವರೆಲ್ಲ ಬಡಿಗೆ ತಿಂದು ಬಂದಿದ್ದಾರೆ ಎಂಬಲ್ಲಿಗೆ ಅವುಗಳು ಅಸಮ ಪರಾಕ್ರಮಿಗಳು ಎಂದಂತಾಯಿತು. ಅವರನ್ನು ಕರೆತರಲು ಪರಾಕ್ರಮಿಗಳೇ ಆಗಬೇಕಲ್ಲವೇ? ನಮ್ಮ ಈ ಮಧುರಾ ನಗರದಲ್ಲಿ ಅಸಮ ಪರಾಕ್ರಮಿಗಳು ಎಂದರೆ ಸದ್ಯಕ್ಕೆ ನೀನೆ. ಹಾಗಾಗಿಯೇ ನಿನ್ನನ್ನು ಕಳುಹಿಸುತ್ತಿರುವುದು. ದೇವಾ, ನಿಮಗೆ ನನ್ನ ಸಾಹಸ ಗೊತ್ತುಂಟು, ಆದರೆ ಆ ಕೋತಿಗಳಿಗೆ ಗೊತ್ತಿಲ್ಲ. ನಿಮ್ಮನ್ನೇ ಎತ್ತುಕೊಂಡು ಹೋಗುವ ಈ ಗರುಡನ ಸಾಹಸ ಎಂತದೆಂದು ಒಮ್ಮೆ ಆ ಕಾಡು ಕೋತಿಗಳು ನೋಡಲಿ. ಇನ್ನು ಬಿಡಿ ಚಿಂತೆ, ನಾನೀಗಳೇ ಹೊರಟೆ. ಗರುಡ, ಎಚ್ಚರ! ಮಂಗುಗಳನ್ನು ಕೊಲ್ಲಬೇಡ, ಸೆರೆ ಹಿಡಿದು ತಂದರೆ ಸಾಕು. ಆಗಲಿ ದೇವ. ಮತ್ತೆ ಎರಡು ಬಿದ್ದ ಹೊರತು ಬರಬೇಡ. ಅಂದರೆ ಮರದಿಂದ ಮಂಗಗಳು ಬಿದ್ದ ಹೊರತು ಬರಬೇಡ ಎಂದೆ. ಅಹಂಕಾರ ಇಡುತ್ತದೆ ನೋಡು ದೇವ. ಅದಕ್ಕೆ ಅಲ್ಲವೇ ನಿನ್ನನ್ನು ಕಳುಹಿಸುತ್ತಿರುವುದು. ಆಗಲೇ ದೇವ, ನಿಶ್ಚಿಂತೆಯಿಂದ ಹೋಗಿ. ದೇವರಿಂದ ಅಪ್ಪಣೆಯನ್ನು ಪಡೆದಂತಾಯಿತು. ಇನ್ನೇಕೆ ತಡ? ನನ್ನ ಹಾರಾಟದ ರಭಸಕ್ಕೆ ಆ ಕಾಡು ಕೋತಿಗಳು ದಿಕ್ಕುಗೆಟ್ಟು ಓಡಬೇಕು. ಅಂತಹ ರಭಸದಿಂದ ಹೋಗುತ್ತೇನೆ.
ಒಳ್ಳೆಯ ಮಾತಿನಲ್ಲಿ ಅವನನ್ನು ಕರೆದುಕೊಂಡು ಬಂದು ನಮ್ಮ ಪಾದ ಮೂಲದಲ್ಲಿ ಕೆಡಹು. ಇಲ್ಲವಾದರೆ ಮೊದಲು ನಿನ್ನನ್ನೇ ಕೊಟ್ಟಿಕೊಳ್ಳುತ್ತೇನೆ. ಆಗ ನಿನ್ನನ್ನು ಕಳಿಸಿದ ಕೃಷ್ಣ ತಾನಾಗಿಯೇ ಬರುತ್ತಾನೆ. ಕೈಯಲ್ಲಿ ತೂಗುತ್ತಿರುವ 7 ವೃಕ್ಷಗಳನ್ನು ನೋಡು. ಏನು ಹೇಳಿದಿರಿ ಬಡಕೋತಿಗಳೇ? ಅಧಿಕ ಪ್ರಸಂಗಿ ಈಗ ಈ ನಮ್ಮ ಬಾಲವನ್ನು ಬೆಳೆಸಿ ಇವನನ್ನು ಸುತ್ತಿ ಸೂರ್ಯಮಂಡಲಕ್ಕೆ ಹಾರಿಸುತ್ತಾ ಜೋಗುಳ ಹಾಡೋಣ. ಸೂರ್ಯನ ಕಿರಣಕ್ಕೆ ಇವನ ಮೈರಕ್ಕೆಯದ ಗರಿಗಳೆಲ್ಲ ಸುಟ್ಟು ಹೋಗುವಾಗ ಆಗ ತಿಳಿಯುವುದು ಈ ಮಂಗಗಳ ಸಾಹಸ. ಹೌದು ತಮ್ಮ, ಒಳ್ಳೆ ಆರಂಭಯ. ಹಿಡಿಯವನನ್ನು ಜೋ ಜೋ ಬನ್ನಾಗ ಕುಲಗೆ ಹೆಮ್ಮಾರೆ ಜೋ ಜೋ ಬನ್ನಾಗ ಕುಲಗೆ ಹೆಮ್ಮಾರೆ ಜೋ ಜೋ ಗುಣಪದ ಮಮಪಗಾರೆ ಜೋ ಜೋ ತೀರ್ಥದ ನಾಸವಿಕಾರೆ ಹೋಗಿ ಬಿದ್ದಿರು. ನಿನ್ನ ಮೈಗೆ ನಿನ್ನನ್ನು ಕೊಂದಾನೆ ಆಗ್ಬೇಕು. ನಡೆಯಮ್ಮ. ಅಯ್ಯೋ ನನ್ನ ಗರಿಗಳ ಅವಸ್ಥೆ. ಕೇಶವ ಮಾಧವ ನೀನೇ ರಕ್ಷಿಸು. ಕೇಶವ ಮಾಧವ ಜನಾರ್ದನ ವನಮಾಲ ಬೃಂದಾವನ ಕೇಶವ ಮಾಧವ ಜನಾರ್ದನ ವನಮಾಲ ಬೃಂದಾವನ ಮುರಳೀಲೋಲ ನಂದಲಾಲ ಮುರಳೀಲೋಲ ನಂದಲಾಲ ಮುರಳಿ ಬಾಲ ನಂದಲಾಲ ಮುಕುಂದ ಮುರಾರಿ ನೀನೇ ರಕ್ಷಿಸು. ಮಂಗಗಳ ಸೊಕ್ಕು ಮುರಿಯುತ್ತೇನೆ ಎಂದು ಹೋದ. ತಾನೇ ಕೊಕ್ಕು ಮುರಿಸಿಕೊಂಡು ಬಂದಿದ್ದಾನೆ. ಇರಲಿ ಗರುಡ ಮಂಗ ಮಂಗಗಳೆಯಲ್ಲಿ ಮಂಗಗಳ ಸೊಂಟಕ್ಕೆ ಹಗ್ಗ ಬಿಗಿದು ತರುತ್ತೇನೆ ಎಂದೇ ಮಂಗಗಳನ್ನು ಎಲ್ಲಿ ಬಂಧಿಸಿದ್ದೆ? ದೇವಾ, ಹೇಳಲು ಆಗುವುದಿಲ್ಲ, ಹೇಳಲು ಆಗುವುದಿಲ್ಲ. ಈಗ ಅಮೃತ ಹಸ್ತದಿಂದ ತಡವಿದ್ದೇನೆ. ಏನಾಯ್ತು ಹೇಳು? ಮುರಕರ ಲಾಲಿಸೋ ಕಪಿಗ ಸಾಗಸದಿ ಮುರಕರ ಲಾಲಿಸೋ ಕಪಿಗ
ವಿಭಿನ್ನ ಜಗದೇ ಪರಮ ವಿಕ್ರಮನಯ್ಯೋ ವಿಭಿನ್ನ ಜಗದೇ ಪುರಗೋಳ್ ಓರ್ವನ ಕೈಯ ಹೆಣಗಿದೆ ನಾನು ಪುರಗೋಳ್ ಓರ್ವನ ಕೈಯ ಹೆಣಗಿದೆ ನಾನು ಸರಿ ಸರಿ ಸಮರಾದಿ ಕಡೆಯೊಳಗವನು ಸರಿ ಸರಿ ಸಮರಾದಿ ಕಡೆಯೊಳಗವನು ದೇವಾ, ಅವು ಸಾಮಾನ್ಯ ಕಪಿಗಳಲ್ಲ. ಮಾಡಿದ ದುರದಲ್ಲಿ ನನ್ನನ್ನು ಭಂಗಿಸಿದವು. ನನ್ನ ರೆಕ್ಕೆಗಳನ್ನೆಲ್ಲ ಘಾಸಿ ಮಾಡಿದವು. ಪರಿಣಾಮವಾಗಿ ಸೋಲು ನನ್ನ ಪಾಲಿಗಾಯಿತು. ಮಾತ್ರವಲ್ಲ, ಅವುಗಳ ಬಾಲವನ್ನ ಬೆಳೆಸಿ ನನ್ನನ್ನು ಅದರಲ್ಲಿ ಸಿಕ್ಕಿಸಿ ಜೋಜೋ ಹಾಡುತ್ತಾ ಬಾನು ಮಂಡಲದವರೆಗೆ ಎಸೆದವು. ಅಲ್ಲಿಯ ಸೂರ್ಯನ ಕಿರಣಿನಿಂದ ನನ್ನ ಬಾಣವೆಲ್ಲ ಸುಟ್ಟು ಹೋದವು. ದೇವಾ, ಗರುಡ, ಏನು ಹೇಳುತ್ತಾ ಇದ್ದೀಯ? ನೀನಾದರೂ ಸಾಮಾನ್ಯನೇ? ದೇವಲೋಕದಿಂದ ಅಮೃತ ಕಲಶವನ್ನು ಧರೆಗೆ ತಂದಂತಹ ಮಹಾವೀರ ಹೋಗಿ ಹೋಗಿ ಕಾಡ ಕಪಿಗಳಲ್ಲಿ ಸೋತೆ ಎಂದರೆ ನಂಬಲಾಗುತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ದೀಯೋ ಹೇಗೆ? ದೇವಾ, ಮೊದಲು ನನಗೆ ಒಂದು ಅಹಂಕಾರವಿತ್ತು, ನಾನೇ ಬಲವಂತ ಎಂದು. ಆದರೆ ಅದೆಲ್ಲ ಈಗ ಕರಗಿ ನೀರಾಗಿ ಹೋಯಿತು. ನನಗೆ ನೀವೇ ದಾರಿ ತೋರಿಸಬೇಕು. ಗರುಡ, ಗರುಡಗೆ ಮಧುರೆಯಾಳುವ ಗರುಡಗೆ ಮಧುರೆಯಾಳುವ ಆಳುವ ದೊರೆಗಳು ಎಮ್ಮಗ್ರಜರು ಆಳುವ ದೊರೆಗಳು ಎಮ್ಮಗ್ರಜರು ದುರದಲ್ಲಿ ಸರಿಯ ಗಾಣೇನು ಅವರ ಶೌರ್ಯಗೆ ಸರಿಯ ಗಾಣೇನು ಸರಿಯ ಗಾಣೇನು ಅವರ ಶೌರ್ಯಗೆ ಸರಣಿಯೊಳಗೆ ಸರಣಿಯೊಳಗೆ ಮಹಾಪರಾಕ್ರಮಿಗಳು. ಅವರ ಪರಾಕ್ರಮಕ್ಕೆ ಈ ಧರೆಯಲ್ಲಿ ಯಾರೂ ಸರಿಸಾಟಿ ಇಲ್ಲವಂತೆ. ಹೌದು, ಅವರೇ ಹೇಳಿಕೊಂಡದ್ದು ಹಿಂದೆ ಪ್ರಳಂಬಾದಿಗಳನ್ನು ಕೊಂದು ಮುಗಿಸಿದವರು. ಹಾಗಾಗಿ ನೀನೀಗ ಒಂದು ಕೆಲಸ ಮಾಡು. ಏನು ದೇವ? ಇಲ್ಲಿಯವರೆಗೆ ನಡೆದ ವಿಷಯವನ್ನು ಹೋಗಿ ನಮ್ಮ ಅಣ್ಣನಿಗೆ ತಿಳಿಸು. ಹಾಗೇ ಆಗಲಿ. ಆದರೆ ಒಂದು ನಾನು ಹೇಳಿದೆನೆಂದು ಹೇಳಬೇಡ. ಹಾಗೇ ಆಗಲಿ ದೇವ. ಗರುಡನ ಗರ್ವಭಂಗವಾದಂತಾಯಿತು. ಹಾ. ಇನ್ನು ನನ್ನ ನಾಟಕದ 2ನೇ ಅಂಕ ನಮ್ಮ ಅಣ್ಣನ ಅಹಂಕಾರ ಮುರಿಯುವುದು. ನೋಡೋಣ ಏನಾಗುತ್ತದೆ ಎಂದು. ಸತ್ತಿನ
ಬಲಭದ್ರು, ಕೃಷ್ಣಭದ್ರ, ಸುಭದ್ರ, ನಾವು ಮೂವರು ಮಂದಿ ಮಕ್ಕಳು ವಸುದೇವ ದೇವಕಿಯರಿಗೆ ನಮ್ಮ ಜನನ ಕಾಲದಲ್ಲಿ ಅದೇನು ಇಡೀ ಮಥುರಾ ಜನರಿಗೆ ಮಂಕು ಕವಿದಂತಾಗಿ ಅರಸನಾದಂತಹ ಕಂಸನಿಂದ ಬಹಳಷ್ಟು ಕಷ್ಟಕ್ಕೆ ಒಳಪಟ್ಟರು. ಆ ಕಾಲದಲ್ಲಿ ನಮ್ಮ ವಿನಾಶಕ್ಕಾಗಿ ಕಂಸಪಟ್ಟಂತಹ ಪ್ರಯತ್ನಗಳು ಅದೆಷ್ಟೋ, ಅವುಗಳನ್ನೆಲ್ಲವನ್ನೂ ಕೂಡ ಬಾಲ್ಯದಲ್ಲಿ ನಮ್ಮ ಬಾಲಲೀಲೆಗಳ ಮೂಲಕ ಧ್ವಂಸಗೊಳಿಸಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಕಂಸನನ್ನು ಅವನ ಆಸ್ಥಾನದಲ್ಲಿ ಗುದ್ದಿ ಕೊಂದಿದ್ದೇವೆ. ಈಗ ಮಥುರೆಯ ಜನರೆಲ್ಲರೂ ನಿಟ್ಟುಸಿರು ಬಿಡುವಂತಾಗಿದೆ. ಎಂದಿನಂತೆ ಯಾದವ ಪ್ರಮುಖರನ್ನೆಲ್ಲರನ್ನು ಸೇರಿಸಿಕೊಂಡು ಓಲಗವನ್ನಿತ್ತಂತಹ ಸಂದರ್ಭ ಗರುಡ ಪಕ್ಷಿಯಿಂದ ಬಂದಂತಹ ವರ್ತಮಾನ ನಮ್ಮ ಭವನದಲ್ಲಿ ಉಭಯ ವಾನರರ ಕಾಟವಂತೆ ಅವುಗಳನ್ನು ನಿಯಂತ್ರಿಸಬೇಕಾಗಿದೆ. ಹಾಗಾಗಿ ಅತ್ತ ತೆರಳುತ್ತೇವೆ. ಒಂದು ಪುರಪ್ರವೇಶ ಮಾಡಿದ್ದೀರಿ. ವ್ಯವಹಾರ ಶುಭವೇ ಆಗಿರಲಿ ಅಶುಭವೇ ಆಗಿರಲಿ ಅದಕ್ಕೊಂದು ಸಕಾರಣ ಬೇಕು. ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಪೂರ್ವಾಪರ ಏನೆಂಬುದು ನಮ್ಮ ಪುರದ ಜನರಿಗೆ ಗೊತ್ತಾಗಬೇಕು. ಹಾಗಾಗಿ ಕೇಳುತ್ತಾ ಇದ್ದೇನೆ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ಬಂದಿರುವಂತಹ ಉದ್ದೇಶವೇನು,
ಎದುರಾಳಿಗಳನ್ನು ನೀವೇ ಕರೆಸಿಕೊಂಡು ಕಾಳಗ ಕೊಡುವುದಕ್ಕೆ ಕಾರಣವೇನು ಎಲ್ಲವನ್ನೂ ಹೇಳಿ. ತಮ್ಮ, ಈಗ ಯಾರೋ ಒಬ್ಬ ಬಂದು ಬಡಬಡಿಸುತ್ತಿದ್ದಾನೆ. ಯಾರವ ವಿಚಾರಿಸಿಕೋ. ಬಂದಂತ ವೀರ ಒಂದೇ ಸಮನೆ ಮುಂದೊತ್ತಿ ಬಂದು ಗುಟ್ಟುತ್ತಿದ್ದೀಯಲ್ಲ, ಯಾರೋ ನೀನು? ನಿನಗೂ ಈ ಪುರಕ್ಕೂ ಏನು ಸಂಬಂಧ? ಸರಿಯಾಗಿ ಹೇಳು. ನನ್ನ ಪರಿಚಯವು ನನ್ನ ಪರಿಚಯ ಕೇಳಿದವೇನು? ಇಲ್ಲಿ ನಿಲ್ಲುವಂತಹ ಧೈರ್ಯವಿದೆಯೋ ನಿಮಗೆ? ನೋಡೋಣ, ಹೇಳು. ವಿಕ್ರಮಿ ಈ ಜಗತ್ತಿನಲ್ಲಿ ಯಾರ್ಯಾರು ಪರಾಕ್ರಮಿಗಳಿದ್ದಾರೋ ಅವರೆಲ್ಲರಿಗೂ ಕೂಡ ಅಗ್ರಪಂಕ್ತಿಯಲ್ಲಿರುವವನು ನಾನು. ಬಾಲ್ಯದಲ್ಲಿಯೇ ಅದೆಷ್ಟೋ ವೀರಾದಿ ವೀರರನ್ನು ಮಣ್ಣುಗೂಡಿಸಿದ್ದೇವೆ ನಾನು. ಆ ಕಥೆಯೆಲ್ಲ ಹೇಳಲಿಕ್ಕೆ ಹೋದರೆ ಒಂದು ದಿನ ಸಾಕಾಗಲಿಕ್ಕಿಲ್ಲ. ಕಷ್ಟಿತ್ ಮೊಂಡಗಳಲ್ಲಿ ಹೇಳುವಂತಹ ಅವಶ್ಯಕತೆಯೂ ಇಲ್ಲ. ಪ್ರಸ್ತುತ ಪ್ರಖ್ಯಾತವಾದ ಈ ಮಥುರಾ ನಗರವನ್ನು ಆಳುತ್ತಿರುವವನು ನಾನೇ. ನಿನ್ನ ಹೆಸರು ಮೊದಲು ಎದೆಗಟ್ಟಿ ಮಾಡಿಕೊಂಡು ಬಲರಾಮ ನಾನೇ. ಕುಂಭಕರ್ಣಾದಿಗಳನ್ನು ಸಂಹರಿಸಿದ ಆ ಶ್ರೀರಾಮನೊಬ್ಬನೇ, ಅವನಲ್ಲದೆ ನೀನು ಅವನ ಹೆಸರನ್ನು ಇಟ್ಟುಕೊಂಡದ್ದೇ ತಪ್ಪು. ಅದರಲ್ಲೂ ಬಲ ಎಂಬೆರಡಕ್ಷರವನ್ನು ಸೇರಿಸಿಕೊಂಡಿದ್ದೀಯಲ್ಲ. ಆದ್ದರಿಂದ ಮೊದಲು ಬಲ ಎಂಬೆರಡಕ್ಷರವನ್ನು ತೆಗೆದು ಬಿಡುತ್ತೇನೆ. ಸಾಕು ಮಾಡು. ಬಲ ಎನ್ನುವಂತಹ ಎರಡು ಅಕ್ಷರಗಳನ್ನು
ನಾನಿಟ್ಟುಕೊಂಡಿದ್ದಲ್ಲ. ಮತ್ತೆ ಹಿಂದೆ ಆ, ದುರದಲ್ಲಿ ಆ, ಅದೆಷ್ಟೋ ವೀರಾಧಿವೀರರನ್ನು ಗೆದ್ದ ಕಾರಣ ಆ, ನನ್ನನ್ನು ಮತ್ತು ನನ್ನ ಬಲವನ್ನು ಒಪ್ಪಿಕೊಂಡಂತಹ ಜನ ನನ್ನನ್ನು ಬಲರಾಮ ಎಂದು ಕರೆಯಲಿದ್ದಾರೆ. ಓಹೋ, ಆ ಕೂಳರ ಸಂಖ್ಯೆಗೆ ನಿಮ್ಮನ್ನು ಸೇರಿಸುತ್ತೇನೆ. ಬನ್ನಿ ಮುಂದೆ. ಎಡಹೇಡಿ, ಎಲ್ಲಿ ಹೋಯ್ತು ನಿನ್ನ ಬಲ? ಬಲರಾಮನಂತೆ ಬಲರಾಮ, ಅಲ್ಲಿ ಕಾಣುವುದು ಬಲರಾಮನ ಮಂದಿರವೇನೋ? ಪ್ರಪಂಚದಲ್ಲಿರುವುದು ಒಂದೇ ರಾಮ ಮಂದಿರ, ಅದೇ ಭಕ್ತರ ಹೃದಯ ಮಂದಿರ. ಅದರ ಮುಂದೆ ಬೇರೆ ಯಾವ ಮಂದಿರವೂ ಸರಿಯಲ್ಲ. ಒಳ್ಳೆ ಮಾತಿನಿಂದ ಹೋಗಲು ಬಿಡುತ್ತಿದ್ದೇನೆ. ಇಲ್ಲವಾದ ಹೋಗಿ ಯಾರ ವೀರರನ್ನಾದರೂ ಕಳಿಸಿದರೆ ಲೇಸಾಯ್ತು. ಇಲ್ಲವಾದರೆ ನಿನ್ನ ಈ ಪುರವನ್ನು ಕಿತ್ತು ಸಮುದ್ರಕ್ಕೆ ಸಿದ್ದು ಹೋಗು. ಹಲದರ ನಿನ್ನ ಕೈಯಲ್ಲಿ ಹಲ ಇದ್ರೆ ಅದು ಹಲದರ. ಕೊಡ ಇಲ್ಲಿ. ಬಿಡ್ಬೇಕಂತೆ, ಸರಿ ಬಿಡು. ಇವನನ್ನು ಹೀಗೆ ಕಳಿಸಬಾರದು. ಇವನಿಗೊಂದು ತಕ್ಕ ಸನ್ಮಾನ ಆಗಬೇಕು. ಏನ್ ಮಾಡ್ತಿದ್ದೀರಿ? ಹೀಗೆ ಸರಿಯಾಗಿದೆ. ನಡೆದಮ್ಮ. ಆಯ್ತಣ್ಣ. ಅರಸ ಕೇಳರಧರವು ಚಿಂತಿಸುತ್ತ ಮನದೊಳಗೆ ಅರಸ ಕೇಳರಧರವು ಚಿಂತಿಸುತ್ತ ಮನದೊಳಗೆ ತರುಜರರ ದೆಸೆಯಿಂದ ದೊರಕಿದ ನಗಪಮಾನ ತರುಜರರ ದೆಸೆಯಿಂದ ದೊರಕಿದ ನಗಪಮಾನ ಮರುಳುದನದೊಳಪಿಂತೆ ಕೃಷ್ಣ ಗೊರೆಯದೆ ನಾನು ಮರುಳುದನದೊಳಪಿಂತೆ ಕೃಷ್ಣ ಗೊರೆಯದೆ ನಾನು ತೆರಳಿ ಕೆಟ್ಟೆ ಎನ್ನುತ್ತ ತೆರಳಿ ಕೆಟ್ಟೆನು ಎನ್ನುತ್ತ ಅಯ್ಯೋ, ಇದೆಂತಹ ಅವಸ್ಥೆಯಾಗಿ ಹೋಯಿತು. ಹಿಂದೆ ದುರದಲ್ಲಿ ಅದೆಂತೆಂತಹ ವೀರರನ್ನ ಗೆದ್ದವನು ನಾನು. ಆದರೆ ಈಗ ಈ ಕಪಿಗಳ ಕೈಯಲ್ಲಿ ಸೋತು ನನ್ನ ಹಲಾಯುಧವನ್ನು ಕಳೆದುಕೊಂಡೆನಲ್ಲ. ಏನು ಕಾರಣವಿರಬಹುದು ಇದಕ್ಕೆ? ಹಾ, ತಮ್ಮ ಕೃಷ್ಣ ಜೊತೆಗೆ ಇರುವುದೇ ಇದಕ್ಕೆ ಕಾರಣ. ಏನು ಮಾಡಲಿ? ಅವನಲ್ಲಿಗೆ ಹೋಗಿ ಹೇಳಿಕೊಳ್ಳುತ್ತೇನೆ. ಅವನು ಉಪಾಯದಿಂದ ಈ ಕಪಿಗಳನ್ನ ತನ್ನ ಅಂಕೆಗೆ ತಂದಾನು. ಅಲ್ಲಿಗೆ ಹೋಗುತ್ತೇನಂತೆ. ಕೇಶವ ಮಾಧವ ಕೇಶವ ಮಾಧವ ಜನಾರ್ದನ ವನಮಾಲ ಬೃಂದಾವನ ಮುರಳೀಲೋಲ ಮುರಹರಿಮಾಲ ಓ ಅದ್ಯಾರು? ನಮ್ಮ ಅಣ್ಣ ಮುಖ ಮಾಡಿದೆ. ಓ ಅಣ್ಣಯ್ಯ, ಏನಿದ ಚರಿಸ್ವಾರಿ ಬಂದೀಗ ಏನಿದ ಚರಿಸ್ವಾರಿ ಬಂದೀಗ
ಇದೇನಿ ಲಂಚದಿ ಸ್ವಾರಿ ಬಂದೀಗ ಅಣ್ಣಯ್ಯ ನನಗೆ ಸಾನುರಾಗದೊಳಗೆ ಬೇಗ ಅಣ್ಣಯ್ಯ ನನಗೆ ಸಾನುರಾಗದೊಳಗೆ ಬೇಗ ಆದರೆ ಇಂದೇನೋ ದುಗುಡ ದುಮ್ಮಾನ. ಏನಾಯ್ತಣ್ಣ? ನನ್ನಿಂದೇನಾದರೂ ನಿಮಗೆ ಅಪಮಾನವಾಯಿತೆ? ಇಲ್ಲ ಬೇರೆಯವರ್ಯಾರಾದರೂ ನಿಮ್ಮ ಮಾನಕ್ಕೆ ಧಕ್ಕೆ ತಂದರೆ? ಅಲ್ಲ, ಹಾಗಲ್ಲ. ನಮ್ಮಣ್ಣ ಇನ್ನೊಬ್ಬರಿಂದ ಅವಮಾನಕ್ಕೆ ಒಳಗಾಗುವವನಲ್ಲ, ನನಗೂ ಗೊತ್ತುಂಟು. ಆದರೆ ಇಂದೇಗೆ ನಿಮ್ಮ ಮುಖ ಸುಟ್ಟ ಬದನೆಕಾಯಿ ಎದುರ ಆಗಿದೆಯಲ್ಲಣ್ಣ? ಏನಾಯ್ತಣ್ಣ? ನಾಚಿಕೆ ಆಗ್ತದೆ. ನಾಚಿ ತನ್ನೊಳಗೆ ನಾಚಿ ತನ್ನೊಳಗೆ ಮರುಗೋತ ಮನದಿ ಚಿನುಮನೆ ನಿನಗೆ ಮರುಗೋತ ಮನದಿ ಚಿನುಮಯನಿಗೆ ವಿನತೆಯಾತ್ಮಜ ಬಂದೋ ಎನ್ನು ವನಜರಂಗಣೋ ಎಂಬನಗರವೋ ವಿನತೆಯಾತ್ಮಜ ಬಂದೋ ಎನ್ನು ವನಜರಂಗಣೋ ಎಂಬನಗರವೋ ಕಿನಿದಿನು ನುಡಿಯನು ಗೈಯು ಅನುವರದಿನ ಸೋದೆಯನ್ನು ಎಂದಿನಂತೆ ಓಲಗವಿದ್ದಂತಹ ಸಂದರ್ಭ ಒಂದು ವಾರ್ತೆ ತಲುಪಿತು. ಏನಣ್ಣ? ನಮ್ಮ ಉಪವನದಲ್ಲಿ ಉಭಯ ವಾನರರ ಹಾವಳಿಯಂತೆ. ಮಂಗಗಳು ನಮ್ಮ ಉಪವನದಲ್ಲಿ? ಹೌದು. ಏನಾಯ್ತಣ್ಣ? ಅವುಗಳು ಬಂದು ನಮ್ಮ ಗುಡಿ ಗೋಪುರಗಳನ್ನೆಲ್ಲ ಕೆಡಿಸಿದವಂತೆ. ಹೀಗೆಂದು ಗರುಡ ಬಂದು ಹೇಳಿದ ತಮ್ಮ. ನನ್ನ ಗರುಡ ನಿಮ್ಮಲ್ಲಿಗೆ ಬಂದನ? ಯಾಕೆ ಇವತ್ತು ನನ್ನಲ್ಲಿಗೆ ಬರಲಿಲ್ಲ ಎಂದು ಚಿಂತಿಸುತ್ತಿದ್ದೆ. ನಿಮ್ಮಲ್ಲಿಗೆ ಬೇಕೆ ಬಂದ? ಇರಲಿ ಬಿಡು. ಮಂಗಗಳ ಕಾಟವನ್ನು ತಪ್ಪಿಸಬೇಕೆಂದು ನಮ್ಮವರಾದ ಯದುವೀರರಾದ ಕೃತವರ್ಮ, ಸಾತ್ಯಕಿ ಮೊದಲಾದವರನ್ನೆಲ್ಲರನ್ನ ಕಳುಹಿಸಿದೆ. ಓಹೋ, ಇಷ್ಟೆಲ್ಲ ಆಯ್ತಾ ಅಣ್ಣ? ನನಗೆ ಗೊತ್ತೇ ಆಗಲಿಲ್ವಲ್ಲ. ಹೋದವರೆಲ್ಲರೂ ಕೂಡ ಮಂಗಗಳ ಕೈಯಲ್ಲಿ ಪೆಟ್ಟು ತಿಂದು ಬಂದರು ಕೃಷ್ಣ. ಆಮೇಲೆ ಸ್ವತಃ ನಾನೇ ಹೊರಟೆ. ಅಣ್ಣ, ಮಂಗಗಳಲ್ಲಿ ನೀವು? ಇಳಿಲಿಕ್ಕೆ ಹೋದದ್ದಲ್ವೋ, ಮತ್ತೆ ಹೋರಾಟಕ್ಕೆ ಹೋದದ್ದು. ನೀವು ಹೋರಾಟಕ್ಕೆ ಹೋದಿರಿ ಎಂದರೆ ಆ ಮಂಗಗಳ ಕಥೆ ಮುಗಿಯಿತು. ನೀನೆನಿಸಿಕೊಂಡಂತೆ ಆಗಲಿಲ್ಲ. ಆ ಮಂಗಗಳು ನನ್ನನ್ನು ಸೋಲಿಸಿ ನನ್ನ ಹಲಾಯುಧವನ್ನ ಕಿತ್ತುಕೊಂಡವು ಕೃಷ್ಣ. ಅಯ್ಯಯ್ಯೋ ಅಣ್ಣ, ಇದೇನು ಹೇಳುತ್ತಿದ್ದೀರಿ? ನೀವಾದರೂ ಸಾಮಾನ್ಯರೇ? ಹಿಂದೆ ಪಕ್ಕ ಪ್ರಳಂಬಾದಿಗಳನ್ನು ಕೊಂದು ಮುಗಿಸಿದವರು ನೀವು. ಹೋಗಿ ಹೋಗಿ ಕಾಡ ಕಪಿಗಳಲ್ಲಿ ನೀವು ಸೋಲುವುದೇ ಅಣ್ಣ? ಕೈಯಲ್ಲಿ ಹಲ ಇಲ್ಲವಲ್ಲ?
ಹೊಲಧರ ಎಂಬ ಬಿರುದು ಹೋಯ್ತಲ್ಲಣ್ಣ. ಮುಚ್ಚಬಾಯಿ, ಹೊಲ್ಲುದ್ರಿಸ್ತೇನೆ ನೋಡು. ಅವುಗಳು ನನ್ನ ಹಲವನ್ನ ಕಿತ್ತುಕೊಂಡು ಮರ ಏರಿ ಕುಳಿತವು. ನಾನೂ ಕೂಡ ಮರ ಏರಿದ್ರೆ ಜನ ಏನನ್ಲಿಕ್ಕಿಲ್ಲ. ಅಷ್ಟಕ್ಕೂ ನಮ್ಮಲ್ಲಿ ಮರ ಏರುವ ಅಭ್ಯಾಸ ಇರುವುದಂದ್ರೆ ನಿನಗೆ ಮಾತ್ರ ನೋಡು. ನನಗೋ ನಾಟಕ ಮಾಡಬೇಡ, ನನ್ನ ಬಾಯಿ ಬಿಡಿಸ್ಬೇಡ ನೀನು. ಹಿಂದೆ ಗೋಪಿಕೆಯರ ಸೀರೆಯನ್ನು ಕದ್ದು ಮರ ಏರಿ ಕುಳಿತದ್ದು ನೀನೇ ಅಲ್ವೋ? ಹಾಗಾಗಿ ನಿನ್ನಲ್ಲಿಗೆ ಬಂದದ್ದು. ನಿನ್ನ ಕೈಯಲ್ಲಿ ಸಾಧ್ಯ ಉಂಟು ಆ ಕಪಿಗಳನ್ನ ಸೋಲಿಸಿ ನನ್ನ ಹಲಾಯುಧವನ್ನು ಮರಳಿ ತಂದು ಕೊಡು. ಆಗಲಿ ಅಣ್ಣ, ಈ ಬಗ್ಗೆ ನಾನು ವ್ಯವಸ್ಥೆ ಮಾಡುತ್ತೇನೆ. ನೀವು ಚಿಂತಿಸಬೇಕಾದದ್ದಿಲ್ಲ. ನೀವು ಈಗಲೇ ಮನೆಗೆ ಹೋಗಿ ಅತ್ತಿಗೆಯವರ ಹತ್ತಿರ ದೇಹಕ್ಕೆ ಎಣ್ಣೆ ತಿಕ್ಕಿಸಿಕೊಂಡು ಬಿಸಿ ನೀರ ಶಾಖ ಕೊಡಲಿಕ್ಕೆ ಹೋಗಿ ಹೇಳಿ. ಸುಮ್ಮನಿರ. ಎಣ್ಣೆ ತಿಕ್ಕಿಸಿಕೊಳ್ಳಬೇಕು, ಎಣ್ಣೆ ಹಾಕಬೇಕು, ಅದು ನನಗೆ ಗೊತ್ತಿದೆ. ನೀ ಹೇಳಿಕೊಡುವುದು ಬೇಡ. ಆ ಮಂಗಗಳ ಬಗ್ಗೆ ಯೋಚಿಸು ಸಾಕು. ಆಗಲಿ ಅಣ್ಣ. ಅಂತೂ ನಮ್ಮಣ್ಣನಿಗೆ ಸೋಲೊಪ್ಪಿಕೊಳ್ಳಲು ಇಷ್ಟವಿಲ್ಲ. ಇರಲಿ, ಅಂತೂ ನಮ್ಮಣ್ಣನ ಗರ್ಭಭಂಗವಾದಂತಾಯಿತು. ಇನ್ನು ಬಂದಿರುವಂತಹ ಮಂದದ್ವಿಧರಿಗೆ ಶ್ರೀರಾಮಾವತಾರದ ದರ್ಶನವನ್ನು ನೀಡಬೇಕು. ಹಾಗಾಗಿ ಯಾರಲ್ಲಿ ದಾರುಕನನ್ನು ಬರ ಹೇಳಿ. ನಿನ್ನನ್ನು ಕರೆಸಿಕೊಳ್ಳುವಲ್ಲಿ ವಿಷಯ ಬೇರೊಂದುಂಟು. ಏನು? ಇಂದು ನಮ್ಮ ಉಪವನಕ್ಕೆ ಉಭಯ ವಾನರರು ಬಂದು ಗುಡಿಗೋಪುರಗಳನ್ನೆಲ್ಲ ಧ್ವಂಸ ಮಾಡಿದ್ದಾವಂತೆ. ಹಿಡಿಯಲು ಹೋದ ವನಪಾಲಕರನ್ನೆಲ್ಲ ಪೆಟ್ಟು ತಿಂದು ಬಂದಿದ್ದಾರೆ. ಕರೆತರಲು ಹೋದ ಗರುಡನು ಪೆಟ್ಟು ತಿಂದು ಮರಳಿದ್ದಾನೆ. ವಿಚಾರಿಸಲು ಹೋದ ನಮ್ಮಣ್ಣ ಬಲಭದ್ರ ಭೂಪತಿಗಳು ಕೂಡ ಪೆಟ್ಟು ತಿಂದು ಬಂದಿದ್ದಾರೆ. ಹಾಗಾಗಿಯೇ ಈಗ ನಿನ್ನನ್ನು ಕರೆದದ್ದು. ಅಂದ್ರೆ ನನಗೆ ಎರಡಪ್ಪಚ್ಚಿ ಬೀಳಲಿ ಅಂತ ಹೇಗೆ? ಹಾಗಲ್ಲ, ಬಂದಿರುವವರು ನನ್ನ ಶರಣರಾದ ಮೈಂದದ್ವಿಧರು. ನೀನು ಈಗಿಂದೀಗಲೇ ಅಲ್ಲಿಯವರೆಗೆ ತೆರಳಿ ಶ್ರೀರಾಮ ಸೀತಾ ಸಮೇತನಾಗಿ ಮಧುರೆಯ ಅರಮನೆಯಲ್ಲಿದ್ದಾನೆ, ನಿಮ್ಮ ಬರೋಣವನ್ನೇ ಕಾಯುತ್ತಿದ್ದಾನೆ ಎಂದು ಹೇಳಿ ಅವರನ್ನು ಇಲ್ಲಿಯವರೆಗೆ ಕರೆತರಬೇಕು. ಹೋಗಬಹುದು, ಆದರೆ ಗರುಡ ಮತ್ತು ಬಲರಾಮಯ್ಯನಿಗೆ ಪೆಟ್ಟು ಬಿದ್ದಾಗ ನನಗೂ ಬಿದ್ರೆ? ಯೋಚಿಸಬೇಡ. ಜೈ ಶ್ರೀರಾಮ್ ಎಂಬ ಬೀಜಾಕ್ಷರವನ್ನು ಸ್ಮರಿಸಿ. ಯಾವುದು? ಜೈ ಶ್ರೀರಾಮ್ ಎಂಬ ಬೀಜಾಕ್ಷರ. ಜೈ ಶ್ರೀರಾಮ್. ಬರ್ತೇನೆ. ಮೈಂದದ್ವಿಧರಿಗೆ ಶ್ರೀರಾಮಾವತಾರದ ದರ್ಶನವನ್ನು ನೀಡಬೇಕು. ಹಾಗಾಗಿ ರುಕ್ಮಿಣಿಗೆ ಸೀತೆಯಾಗಿ ಬರಲು ತಿಳಿಸುತ್ತೇನೆ. ಯಾರೊಬ್ಬರು ಬರುತ್ತಿದ್ದಾರೆ. ಇನ್ನು ಯಾವ್ಯಾವ ರೀತಿ ಜನ ಬರ್ತಾರೋ. ಒಂದು 4 ಆನೆ ಕಡಿಮೆಯ ಅಂತ. ಮಂಗಗಳೇ, ಅಣ್ಣ, ಇವನಿಗೆ ನಮ್ಮ ಭಾಷೆಯೂ ಬರ್ತದೆ. ಏನ ಬಹಳ ಅಧಿಕ ಪ್ರಸಂಗ ಮಾಡ್ತಿದ್ದೀರಂತೆ. ಬನ್ನಿ ನೋಡುವ ನನ್ನಿಂದ. ನಾವೇನಿನ ಜನವ? ನಾನು ಜನ ಅಂತ ಹೇಳಿದ್ನೇನು? ನೀವು ಮಂಗಗಳೇ. ಒಳ್ಳೆ ಪ್ರಯೋಗಕ್ಕೆ ಬರ್ತದೆ ಅಲ್ವಾ? ಮುಂದಿನ ಸಭೆ ಇದೆ ನಮ್ದು. ಓ ಕಪಿವೀರರೇ, ಪೆಟ್ಟು ಯಾರಿಗೂ ಒಳ್ಳೆಯದಲ್ಲ. ನಿಮಗೂ ಕೈ ನೋವು, ನನಗೂ ಬೆನ್ನೋವು. ನಿಮಗಾದ್ರೆ 4 ಕೈ ನೋಯ್ತದೆ, ನನಗೂ 1 ಬೆನ್ನು ನೋಯ್ತದೆ. ನಿಮಗೆ ನಷ್ಟ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿ. ಅಲ್ಲಿ ಮಧುರೆ ಅರಮನೆಯಲ್ಲಿ ಶ್ರೀರಾಮ ಸೀತಾ ಸಮೇತನಾಗಿ ನಿಮ್ಮ ಬರುವಣವನ್ನು ಕಾಯ್ತಾ ಇದ್ದಾನೆ. ಬರ್ತೀರೋ ಹೇಗೆ? ನಾವು ನಿನ್ನನ್ನು ನಂಬಿ ಅಲ್ಲಿ ಬರುತ್ತೇವೆ. ಆದರೆ ಅಲ್ಲಿ ಶ್ರೀರಾಮ ಸೀತಾ ಸಮೇತನಾಗಿ ಇಲ್ಲದಿದ್ದರೆ ನಿನ್ನ ಕತ್ತನ್ನು ಹಿಸುಕಿ ಕೊಂದಾಕುತ್ತೇನೆ. ಇನ್ನ ಈ ಪುರವನ್ನು ಕಿತ್ತು ಸಮುದ್ರಕ್ಕೆ ಸಿಗುತ್ತೇನೆ. ಸುಳ್ಳು ಹೇಳುವುದಕ್ಕೆ ನಾನು ನಿಮ್ಮ ಕಾಟು ಮಂಗಗಳಲ್ಲ.
ಬನ್ನಿ ಬನ್ನಿ. ಈಗ ಕೆಲಸ ಏನಂತ ಗೊತ್ತಾಯ್ತಲ್ವಾ? ಇವರನ್ನ ರಾಮ ಭಜನೆ ಮಾಡ್ತಾ ಅರಮನೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಬನ್ನಿ. ರಾಮ 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 ಭಾನುಮಂಡಲದಂತೆ ಭಾನುವಂಶಜ ರಾಮನಿರಮಗೆ ಚರಣದಲ್ಲಿ ದೀನ ಭಾವದ ಎರಗುತ್ತಿರಲೋ ರಾಮ ರಾಮ ಸೀತಾಪತೆ ರಾಮ ರಘುಕುಲ ತಿಲಕ ರಾಮ ಕೋದಂಡ ರಾಮ ರಕ್ಷಿಸೋ ಶರಣರೇ, ತ್ರೇತಾಯುಗದಲ್ಲಿ ಸಜ್ಜನರಾಗಿ ಉದಾರಿಗಳಾಗಿ ಸೇವಾ ದುರಂಧರರಾಗಿ ಮರದ ನೀವು ಸದಾ ನನ್ನ ನಾಮಸ್ಮರಣೆಯಲ್ಲಿಯೇ ನಿರತರಾಗಬೇಕಿದ್ದ ನೀವು ಇಂದೇಗೆ ಇಂತಹ ಹೀನ ಕೃತ್ಯಗಳಿಗೆ ಮನ ಮಾಡಿದಿರಿ? ದೇವಾ, ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ನಮ್ಮ ಮಿತ್ರ ನರಕಾಸುರನ ವಧೆ ಆ ಮಧುರೆ ಕೃಷ್ಣನಿಂದ ಆಯಿತು ಎಂದು ಅವನ ಮಡದಿ ಸಿಂಹಮುಖಿಯಿಂದ ತಿಳಿಯಿತು. ಇದು ತಿಳಿದಾಕ್ಷಣ ಆ ಕೃಷ್ಣನನ್ನು ಹುಡುಕಿಕೊಂಡು ಇಲ್ಲಿವರೆಗೆ ಬಂದೆವು. ಇಲ್ಲಿ ಬಂದ ನಂತರ ಆ ಕೃಷ್ಣನ ಬರೋಣಕ್ಕಾಗಿ ದುಷ್ಕೃತ್ಯಗಳನ್ನು ಮಾಡಬೇಕಾಯಿತು. ದೇವ, ನಮ್ಮನ್ನು ಕ್ಷಮಿಸಿ ದೇವ. ಓ ತರುಚರರೇ, ತರುಜರರೇ ಕೇಳಾನು ಪೂರ್ವ ದೇವರ ಮಾನಿತಿಗೆ ನಿಮಗೆ ತರುಜರರೇ ಕೇಳಾನು ಪೂರ್ವದೇ ವರವ ನಿತ್ತಿಗೆ ನಿಮಗೆ ಪ್ರತಿಯುಗ ದರುಶನವ ನೀಯುವೆಯನುತ ಪ್ರತಿಯುಗ ದರುಶನವ ನೀಯುವೆಯನುತ್ತಲೀ ದೊರಕಿತು ಇದು ಸಮಯ ಆ ತರುಚರರೇ, ತ್ರೇತಾಯುಗದ ಕೊನೆಯಲ್ಲಿ ಪ್ರತಿ ಯುಗಗಳಲ್ಲಿಯೂ ನಿಮಗೆ ಶ್ರೀರಾಮಾವತಾರದ ದರ್ಶನ ನೀಡುತ್ತೇನೆಂದು ಮಾತು ಕೊಟ್ಟಿದ್ದೇನಷ್ಟೇ. ಅದೇ ರೀತಿಯಲ್ಲಿ ಇದು ದ್ವಾಪರಾಯುಗ. ಇಲ್ಲಿ ನಾನು ಕೃಷ್ಣ ಎಂಬ ಅಭಿನಾಮದಿಂದ ಈ ಮಧುರೆಯಲ್ಲಿ ನೆಲೆಸಿದ್ದೇನೆ. ನಿಮಗೆ ದರ್ಶನ ನೀಡುವುದಕ್ಕಾಗಿ ಇಲ್ಲಿದೆಲ್ಲವನ್ನು ಗೈಯಬೇಕಾಯಿತು. ಮುಂದಿನ ಯುಗ ಬರುವವರೆಗೂ ವಿಂಧ್ಯಾದ್ರಿಯಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ತಪಸ್ಸನ್ನಾಚರಿಸುತ್ತಾ ಇರಿ. ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ 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 ಜಯ ರಾಮ ರಾಮ ರಘುರಾಮ ರಾಮ 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 ಜಯ ರಾಮ 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 ರಘುರಾಮ ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ 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 ರಘುರಾಮ ರಾಮ ಜಯ ರಾಮ 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 ಶ್ರೀ ರಾಮ ರಘುರಾಮ ರುಕ್ಮಿಣಿ, ಶರಣರಾದ ಮೈಂದದ್ವಿವಿಧರಿಗೆ ಶ್ರೀರಾಮಾವತಾರದ ದರ್ಶನವನ್ನು ನೀಡಿದಂತಾಯಿತು. ಅಹಂಕಾರ ಯಾರ
ಹಿಡಿಯುತ್ತಾನೆ ಎಂಬ ನೀತಿಯನ್ನು ಲೋಕಕ್ಕೆ ಸಾರಿದಂತಾಯಿತು. ಸರ್ವರಿಗೂ ಮಂಗಳವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಒಂದು 5 ನಿಮಿಷ ನಮ್ಮ ಜೊತೆಗಿರಬೇಕು. ಎಲ್ಲ ಕಲಾವಿದರನ್ನು ಗೌರವಿಸೋಣ. ನಮ್ಮ ಜೊತೆಗಿರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನಿವೃತ್ತ ಪ್ರಾಂಶುಪಾಲರು SMS ಕಾಲೇಜಿನಲ್ಲಿ ಅನೇಕ ವರ್ಷಗಳವರೆಗೆ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ವೆಂಕಟರಮಣ ಸ್ವಾಮಿಯಾಜಿಯವರು ದಯಮಾಡಿ ವೇದಿಕೆ ಬರಬೇಕು. ನಮ್ಮ ಕಲಾವಿದರನ್ನು ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಮೊದಲಿಗೆ ಕಲಾಪೀಠ ಸಂಸ್ಥೆಯ ನಿರ್ದೇಶಕರಾದಂತಹ ನರಸಿಂಹತುಂಗ ಕೋಟ ಇವರು ದಯಮಾಡಿ ವೇದಿಕೆ ಬರಬೇಕು. ನರಸಿಂಹತುಂಗ ನಿಮ್ಮ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೆ. ನರಸಿಂಹತುಂಗರು ಅವರ ತಂಡದ ಕಲಾವಿದರನ್ನು ಪರಿಚಯಿಸಬೇಕು. ಬನ್ನಿ, ಎಲ್ಲ ಕಲಾವಿದರು ವೇದಿಕೆ ಬರಬೇಕು. ಈಶಾ ಬನ್ನಿ. ಇಂಚರ ಹೇಳಿ. ನಿನ್ನ ಹೆಸರೇನು ಪುಟಿ? ಅನುಷಾ, ತನುಷಾ, ಲಿಖಿತ. ಹೆಸರು ನೂತನ. ಕೃಷ್ಣನ ಪಾತ್ರಧಾರಿ ಅನುಷಾ ಉರಾಳ. ಹರೀಶ್. ಹೆಸರು ರಘುವಿಲಾಸ್ ಭಟ್. ಬಲರಾಮನ ಪಾತ್ರಧಾರಿ ಅನಂತಕೃಷ್ಣ ನಾವುಡ. ನಿನ್ನ ಹೆಸರು ಇಶಾನಿ. ಮನೋಮಯಿ. ಮೇಧಿನಿ ಐತಾಳ್. ಮೇಧಾ ಐತಾಳ್. ಮಾನ್ಯ, ಅದು ಹೆಣ್ಣು ಮಂಗ. ಶ್ರೇಯಸ್. ಹೆಸರು ಉನ್ನತಿ. ಇವರು ಉರಾಳ್ರು. ಅನೂಪ್ ಉರಾಳ್. ಎಲ್ರಿಗೂ ಧನ್ಯವಾದಗಳು. ನಾಳೆ 5:15 ಸರಿಯಾಗಿ ಅಂಬಲಪಾಡಿಯ ತಂಡದವರಿಂದ ಶಶಿಪ್ರಭಾ ಪರಿಣಯ 5:15 7 ಗಂಟೆ ತನಕ. 7ರಿಂದ 7:15 ಸರಿಯಾಗಿ ಅರ್ಧ ಗಂಟೆ ಒಂದು ಸನ್ಮಾನ ಕಾರ್ಯಕ್ರಮ. 7:15 ತೆಂಕುತಿಟ್ಟು ಮಯೂರ ಪ್ರತಿಷ್ಠಾನ ಅವರಿಂದ ತೆಂಕುತಿಟ್ಟು ಯಕ್ಷಗಾನ. ಶರಣ ಸೇವಾರತ್ನ ಅಂದರೆ ತರಣಿಸೇನ ಕಾಳಗದ ಆಯ್ದ ಭಾಗಗಳು. ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕು. 1:15 ಗಂಟೆಯ ಪ್ರದರ್ಶನ ಅವರದ್ದು ಕೂಡ. 9:00 ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಎಲ್ರಿಗೂ ಶುಭರಾತ್ರಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ಸನ್ನುತ ನಮೋ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ
ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋ